ಒಂದು ಕಾಲದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಇಬ್ಬರಲ್ಲಿ ಯಾರು ಶ್ರೇಷ್ಠ ಎಂದು ವಿವಾದ ನಡೆಯುತ್ತದೆ. ಆ ಕ್ಷಣದಲ್ಲಿ ತ್ರಿಲೋಕವನ್ನು ಚಿಮ್ಮಿದ ಅನಂತ ಜ್ಯೋತಿ ಕಂಬ ಪ್ರತ್ಯಕ್ಷವಾಗುತ್ತದೆ. ಅದರಿಂದ ಬಂದಿದ್ದ ಧ್ವನಿ ಹೇಳಿತು, ಯಾರು ಈ ಜ್ಯೋತಿ ಕಂಬದ ಅಂತ್ಯ ಹಾಗೂ ಆರಂಭವನ್ನು ಹುಡುಕುತ್ತಾರೋ ಅವರೇ ಶ್ರೇಷ್ಠ ಎಂದು. ಬ್ರಹ್ಮ ಹಂಸದ ರೂಪದಲ್ಲಿ ಮೇಲೆ ಆರಂಭವನ್ನು ಹುಡುಕಲು ಹೋಗುತ್ತಾರೆ ಹಾಗೂ ವಿಷ್ಣು ತಮ್ಮ ವರಾಹ ರೂಪದಲ್ಲಿ ಕೆಳಗೆ ಅಂತ್ಯವನ್ನು ಹುಡುಕಲು ಹೋಗುತ್ತಾರೆ. ಆಗ ಇಬ್ಬರಿಗೂ ಆರಂಭ ಹಾಗೂ ಅಂತ್ಯ ಸಿಗುವುದಿಲ್ಲ ಹಾಗೂ ಅವರಿಗೆ ತಿಳಿಯುತ್ತದೆ ಇದು ಸಾಮಾನ್ಯ ಜ್ಯೋತಿ ಅಲ್ಲ, ಅದು ಸೃಷ್ಟಿಯ ಮೂಲ ಪರಮಾತ್ಮ ಶಿವನೇ ಎಂದು. ಆದರೆ ಅಲ್ಲಿ ಒಂದು ಘಟನೆ ನಡೆಯುತ್ತದೆ. ಬ್ರಹ್ಮ ಶಿವನ ಮುಂದೆ ನಾನು ಆರಂಭವನ್ನು ಹುಡುಕಿದೆ, ಅದಕ್ಕೆ ಸಾಕ್ಷಿ ಈ ಕೇತಕಿ ಹೂವ ಎಂದು ಹೇಳಿದರು. ಆಗ ಕೇತಕಿ ಹೂವು ಕೂಡ ನಾನು ಮೇಲಿನಿಂದ ಕೆಳಗೆ ಬೀಳುವಾಗ ಈ ಜ್ಯೋತಿಯ ಆರಂಭವನ್ನು ನೋಡಿದೆ ಎಂದು ಸುಳ್ಳು ಸಾಕ್ಷಿ ಹೇಳಿತು. ಇದರಿಂದ ಕೋಪಗೊಂಡ ಶಿವ ಬ್ರಹ್ಮನನ್ನು ಯಾರು ಭೂಲೋಕದಲ್ಲಿ ಪೂಜೆ ಮಾಡಬಾರದು ಎಂದು ಶಾಪವನ್ನು ನೀಡಿದರು ಹಾಗೂ ಸುಳ್ಳು ಸಾಕ್ಷಿ ಹೇಳಿದ ಕೇತಕಿ ಹೂವು ಎಂದಿಗೂ ಶಿವನ ಪೂಜೆಯಲ್ಲಿ ಬಳಸಬಾರದು ಎಂದು ಕೇತಕಿ ಹೂವಿಗೆ ಶಾಪವನ್ನು ನೀಡಿದರು. ಶಿವ ವಿಷ್ಣು ಹೇಳಿದ ಸತ್ಯಕ್ಕೆ ಮೆಚ್ಚಿ ವಿಷ್ಣುವನ್ನು ಯಾರು ಪೂಜೆ ಮಾಡುತ್ತಾರೋ ಅವರಿಗೆ ಪುಣ್ಯ ಸಿಗಲಿ ಎಂದು ವರವನ್ನು ನೀಡಿದರು. ಶಿವನ ಜ್ಯೋತಿರ್ಲಿಂಗ 64 ಜಾಗಗಳಾದ ತ್ರಿಲೋಕದಲ್ಲಿ ಕಾಣಿಸಿಕೊಂಡಿತ್ತು. ಅದರಲ್ಲಿ 12 ಜ್ಯೋತಿರ್ಲಿಂಗ ಬಹಳ ಪವಿತ್ರ ಎಂದು ಪರಿಗಣಿಸಲಾಗಿದೆ. ಶಿವನು ಲಿಂಗ ರೂಪದಲ್ಲಿ ಮಾತ್ರ ಅಲ್ಲ, ಅಂತ್ಯವಿಲ್ಲದ ಜ್ಯೋತಿಯಾಗಿ ಪ್ರತ್ಯಕ್ಷನಾದ ಕ್ಷಣವೇ ಜ್ಯೋತಿರ್ಲಿಂಗದ ಆರಂಭ. ಪ್ರತಿಯೊಂದು ಜ್ಯೋತಿರ್ಲಿಂಗದ ಕತೆ ಹಾಗೂ ಇತಿಹಾಸವನ್ನು ನಾನು ನನ್ನ ಪೇಜ್ನಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಜ್ಯೋತಿರ್ಲಿಂಗದ ಕತೆ ಹಾಗೂ ಇತಿಹಾಸವನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.